ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 8th ಸ್ಟ್ಯಾಂಡರ್ಡ್ದು ಫಸ್ಟ್ ಲೆಸನ್ ಇದರದ್ದು ಇಂಟ್ರೊಡಕ್ಷನ್ನ ಡಿಸ್ಕಸ್ ಮಾಡಿದ್ವಿ. ಸಿ ಇದರದ್ದು ಕಂಟಿನ್ಯೂ ಪಾರ್ಟು ಇಲ್ಲಿವರೆಗೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಕ್ಕಂತಹ ರೂಟ್, ರೈಟ್ ಸೈಡಲ್ಲಿ ಕೊಟ್ಟಿರ್ತಕ್ಕಂಥ ಕೈಟ್ ಇದು ಏನು ಸಿಂಬಲ್ ಮಾಡುತ್ತೆ, ಅದೇನು ಸೂಚಿಸುತ್ತೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸಿ ಅದರ ಕಂಟಿನ್ಯೂ ನೋಡಿ. You will also notice some patterns in the lines at the bottom of the page. ನೀವು ಈ ಒಂದು ಟೆಕ್ಸ್ಟ್ ಬುಕ್ನ ಬಾಟಮಲ್ಲಿ ಕೆಳಗಡೆ ಕೆಲವೊಂದು ಸಿಂಬಲ್ಸ್ ಪ್ಯಾಟರ್ನ್ಸ್ಗಳನ್ನ ಸಹ ನೀವು ಈ ಪೇಜ್ ಕೆಳಗಡೆ ನೋಡಿರ್ತೀರ. ದೇರ್ ಆರ್ ಸಮ್ ಹಿಡನ್ ಸೈಂಟಿಫಿಕ್ ಥಾಟ್ಸ್ ಇನ್ ದೀಸ್ ಆಸ್ ವೆಲ್. ಈ ಒಂದು ಪ್ಯಾಟರ್ನ್ಸು ಮತ್ತು ಸಿಂಬಲ್ಸಲ್ಲಿ ಸಹ ಏನು ಪೇಜಲ್ಲಿರ್ತಕ್ಕಂಥವುಗಳಲ್ಲಿ ಕೆಲವೊಂದು ಸೈಂಟಿಫಿಕ್ ಥಾಟ್ಸು, ವೈಜ್ಞಾನಿಕ ಒಂದು ತಳಹದಿಯ ವಿಜ್ಞಾನಕ್ಕೆ ಸಂಬಂಧ ಕೆಲವೊಂದು ಹಿಡನ್, ನಮಗೆ ತಿಳಿದೇ ಇರುವಂತಹ ಎಷ್ಟೋ ವೈಜ್ಞಾನಿಕ ಪದಗಳು, ಅರ್ಥಗಳು ಈ ಒಂದು ಚಿತ್ರದಲ್ಲಿ ಇದೆ. ಬಟ್ ಡೋಂಟ್ ವರಿ, ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. ದೇ ಆರ್ ಮೈನ್ಲಿ ಟು ಮೇಕ್ ದ ಪೇಜ್ ಎ ಲಿಟಲ್ ಲೆಸ್ ಬೋರ್. ಯಾಕೆ ಈ ಒಂದು ಪ್ಯಾಟರ್ನ್ಸ್ನ ಸಿಂಬಲ್ಸ್ನ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಎಷ್ಟೋ ಅರ್ಥ ಇದೆ, ಆದರೆ ನೀವು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ಸ್ವಲ್ಪ ನಿರಾಯಾಸವನ್ನು ಕಡಿಮೆ ಮಾಡೋದಕ್ಕೆ ಅಂತೇಳಿ ಈ ರೀತಿಯ ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಬಟ್ ಅದು ಬರೀ ಕೇವಲ ಪ್ಯಾಟರ್ನ್ಸು ಸಿಂಬಲ್ಸ್ ಮಾತ್ರ ಅಲ್ಲ, ದೇ ಆರ್ ಬೇಸ್ಡ್ ಆನ್ ದ ಹಿಡನ್ ಸೈಂಟಿಫಿಕ್ ಥಾಟ್ಸ್. ಲೆಟ್ us now take a brief look at the various stops on our journey this year. ಹಾಗಾದರೆ ನಾವು ಈ ವರ್ಷ ಈ 8ನೇ ತರಗತಿಯಲ್ಲಿ ನಮ್ಮ ಈ ಓದಿನ ಒಂದು ಪಯಣದಲ್ಲಿ ನಾವು ಒಂದು ಹೊಸ ಜರ್ನಿಯನ್ನು, ಹೊಸ ಒಂದು ಸ್ಟೆಪ್ಪನ್ನು ವಿವಿಧ ರೀತಿಯಲ್ಲಿ ನಾವು ಯಾವ ರೀತಿ ಕಲಿಯೋದು ಅಂತೇಳಿ ಇಡೋದಕ್ಕೆ ಈ ವರ್ಷ ನಮ್ಮ ಪಯಣವನ್ನು ಪ್ರಾರಂಭಿಸೋಣ. ಆ್ಯಂಡ್ ಸಿ ವೇರ್ ಅವರ್ ಕ್ಯೂರಿಯಾಸಿಟಿ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ರೂಟ್ಸ್ ಆ್ಯಂಡ್ ಲಿಫ್ಟೆಡ್ ಬೈ ಸೋರಿಂಗ್ ಐಡಿಯಾಸ್ ಮೈಟ್ ಟೇಕ್ ಅಸ್. ಹೇಗೆ ನಾವು ಈಗ ಆಲ್ರೆಡಿ ತಿಳ್ಕೊಂಡಿರೋ ಥರ ಸಿ ವೇರ್ ಅವರ್ ಕ್ಯೂರಿಯಾಸಿಟಿ, ನಮ್ಮ ಕುತೂಹಲವನ್ನು ಹೆಚ್ಚಿಸುವಂತಹ, ಹಾಗೆ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ರೂಟ್ಸ್, ನಮ್ಮ ವಿಜ್ಞಾನದ ಕುರಿತು ನಮ್ಮ ಕುತೂಹಲಗಳು ಯಾವ ರೀತಿ ಇರಬೇಕು, ಆ ಬೇರಿನಂತೆ ಗಟ್ಟಿಯಾಗಿ ನಿಲ್ಲುವಂತಹ, ಹಾಗೆ ಲಿಫ್ಟೆಡ್ ಬೈ ಸೋರಿಂಗ್ ಐಡಿಯಾಸ್ ಮೈಟ್ ಟೇಕ್ ಹರ್ಸ್, ಆ ಗಾಳಿಪಟದಂತೆ ಸ್ವತಂತ್ರವಾಗಿ ಎತ್ತರಕ್ಕೆ ಆರುವಂತೆ ನಮ್ಮ ಕುತೂಹಲಗಳನ್ನು ಹುಟ್ಟುವಂತೆ ಇರಲಿ, ಹಾಗೆ ವಿಜ್ಞಾನವನ್ನು ತಿಳಿದುಕೊಳ್ಳುವಂತಹ ಗಟ್ಟಿಯಾದ ಬೇರಿನಂತಹ ಆಲೋಚನೆಗಳು ನಮ್ಮಲ್ಲಿ ಬರಲಿ ಅಂತೇಳಿ ಹೇಳ್ಕೊಳ್ತಿದ್ದಾರೆ. ಸಿ ನೆಕ್ಸ್ಟ್. ಹಾಗಾದರೆ ಈ ಒಂದು ಲೆಸನ್ನ ನಮ್ಮ ಜರ್ನಿ ಯಾವುದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ದಿಸ್ ಇಯರ್, ಈ ವರ್ಷದಲ್ಲಿ, ಅವರ್ ಇನ್ವೆಸ್ಟಿಗೇಟಿವ್ ಅಡ್ವೆಂಚರ್ ವಿಲ್ ಟೇಕ್ ಆಸ್ ಆನ್ ಎ ಜರ್ನಿ ಫ್ರಮ್ ದ ಟೈನಿ ಮೈಕ್ರೋಬ್ಸ್ we cannot see to planet wide challenges we cannot ignore. ಈ ವರ್ಷದಲ್ಲಿ ನಾವು ನಮ್ಮ ಅನ್ವೇಷಣೆಯನ್ನು, ನಮ್ಮ ಒಂದು ಈ ಒಂದು ಅನ್ವೇಷಣೆ, ನಮ್ಮ ಒಂದು ಹೊಸದೊಂದು ಕಲಿಕೆಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ವಿಲ್ ಟೇಕ್ ಅವರ್ ಜರ್ನಿ, ಓದಿನ ಪಯಣ ಎಲ್ಲಿಂದ? ನಮ್ಮ ಕಣ್ಣಿಗೆ, ಅಂದರೆ ಸೂಕ್ಷ್ಮವಾದ ಮೈಕ್ರೋಬ್ಸ್ಗಳು, ಅಂದರೆ ಸೂಕ್ಷ್ಮಾಣುಜೀವಿಗಳು ನಮ್ಮ ಕಣ್ಣಿಗೆ ಕಾಣದಂತಹ ಈ ಪ್ಲಾನೆಟಲ್ಲಿ, ಈ ಭೂಮಿ ಮೇಲೆ ನಮ್ಮ ಕಣ್ಣಿಗೆ ಕಾಣದಂತಹ, ಮತ್ತು ನಾವು ಅದನ್ನು ಅದನ್ನು ಇಗ್ನೋರು ಮಾಡೋ ಆಗಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದೇನು ಅಂತೇಳಿ ಅದನ್ನು ಕಡೆಗಣಿಸೋ ಹಾಗೂ ಇಲ್ಲ, ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ, ಇಗ್ನೋರ್ ಮಾಡೋ ಹಾಗೂ ಇಲ್ಲ. ಅದರ ಬಗ್ಗೆ, ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಈ ವರ್ಷದ ಪಯಣವನ್ನು, ಓದಿನ ಒಂದು ಪಯಣವನ್ನು ಆರಂಭಿಸೋಣ ಅಂತೇಳಿ ಹೇಳ್ತಿದ್ದಾರೆ. ಏನಾಗಾದರೆ ವಿ ವಿಲ್ ಸ್ಟಾರ್ಟ್ ಬೈ ಎಕ್ಸಾಮಿನಿಂಗ್ something as small as a single drop of water and uncover a hidden world of tiny organisms unseen but deeply linked to us. ಎಲ್ಲಿಂದ ನಾವು ಪ್ರಾರಂಭ ಮಾಡೋಣ? ಎಕ್ಸಾಮಿನ್ ಸಮಥಿಂಗ್ ಆಸ್ ಎ ಸ್ಮಾಲ್ ಸಿಂಗಲ್ ಡ್ರಾಪ್ ಆಫ್ ವಾಟರ್, ಒಂದೇ ಒಂದು ನೀರಿನ ಹನಿಯನ್ನು ಪರೀಕ್ಷೆ ಮಾಡೋದ್ರ ಮೂಲಕ, ಮೈಕ್ರೋಸ್ಕೋಪ್ಸಲ್ಲಿ ಸೂಕ್ಷ್ಮದರ್ಶಕದ ಮೂಲಕ ಒಂದು ನೀರಿನ ಹನಿಯಲ್ಲಿ ಏನೇನಿದೆ, ಯಾವ ರೀತಿಯ ಸೂಕ್ಷ್ಮಾಣುಜೀವಿಗಳಿದೆ, ನೀರಿನ ಹನಿ ಒಳಗಡೆ ಏನೇನೆಲ್ಲ ಇರುತ್ತೆ, ಅದನ್ನು ಪರೀಕ್ಷೆ ಮಾಡೋದ್ರ ಮೂಲಕ ನಮ್ಮ ಈ ಒಂದು ಎಕ್ಸಾಮಿನಿಂಗ್ನ ಪರೀಕ್ಷೆಯ ಒಂದು ಪಯಣವನ್ನು ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಏನು
ಇಡನ್ ವರ್ಡ್ ಆಫ್ ಟೈನಿ ಆರ್ಗಾನಿಸಮ್ಸ್. ಆ ಒಂದು ವಾಟರ್ ಡ್ರಾಪಲ್ಲಿ, ಒಂದೇ ಒಂದು ನೀರಿನ ಹನಿಯಲ್ಲಿ ನಮ್ಮ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮವಾದ ಎಷ್ಟೋ ಜೀವಿಗಳಿರುತ್ತೆ. ಅನ್ಸೀನ್ ಬಟ್ ಡೀಪ್ಲಿ ಲಿಂಕ್ಡ್ ವಿತ್ ಅಸ್. ಆದರೆ ಆ ಕೆಲವೊಂದು ಆ ಜೀವಿಗಳಿದೆಯಲ್ಲ, ಸೂಕ್ಷ್ಮ ಜೀವಿಗಳು ನಮಗೆ ತುಂಬ ಡೀಪ್ ಆಗಿ ನಮಗೆ ಅದು ಹತ್ತಿರವಾಗಿ ಇರುತ್ತೆ, ಸಂಬಂಧಿಸಿರುತ್ತೆ. ಹೇಗೆ? ಸಮ್ ಆಫ್ ದೀಸ್ ಆರ್ ಇನ್ವಿಸಿಬಲ್ helpers that help us digest our food or produce medicines, while others can be harmful, causing infections. ಈ ಕಣ್ಣಿಗೆ ಕಾಣದಂತಹ ಈ ಸೂಕ್ಷ್ಮಾಣುಜೀವಿಗಳು, ಈ ಮೈಕ್ರೋಬ್ಸ್ಗಳು ನಮಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ, ಲಿಂಕ್ ಆಗಿರುತ್ತೆ, ಸಂಬಂಧವನ್ನು ಹೊಂದಿರುತ್ತೆ ಅಂದರೆ, ಕೆಲವೊಂದು ಇನ್ವಿಸಿಬಲ್ ಆಗಿ ನಮ್ಮ ಕಣ್ಣಿಗೆ ಕಾಣದಂತಹ ಈ ಸೂಕ್ಷ್ಮಾಣುಜೀವಿಗಳು ಕಣ್ಣಿಗೆ ಕಾಣದೆ ಹೋದ್ರು helpers that help us digest our food. ಅವು ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗೋದಕ್ಕೆ, ನಾವು ತಿಂದಂತಹ ಫುಡ್ಡು ಸುಲಭವಾಗಿ ಡೈಜೆಷನ್ ಆಗಬೇಕು, ಜೀರ್ಣವಾಗಬೇಕು ಅಂತ ಅಂದರೆ ಅದಕ್ಕೆ ಈ ಒಂದು ಕಣ್ಣಿಗೆ ಕಾಣದಂತಹ ಕೆಲವೊಂದು ಮೈಕ್ರೋಬ್ಸ್ಗಳು ಹೆಲ್ಪ್ ಮಾಡಿದ್ರೆ, ಇನ್ನೂ ಕೆಲವು ಬೇರೆ ರೀತಿಯ ಮೈಕ್ರೋಬ್ಸ್ಗಳು ಪ್ರೊಡ್ಯೂಸ್ ಮೆಡಿಸಿನ್, ಇನ್ನು ಕೆಲವೊಂದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕೆಲವೊಂದು ಮೆಡಿಸಿನ್ಸ್ಗಳಿಗೆ, ಔಷಧಿಗಳನ್ನು ತಯಾರು ಮಾಡೋದಕ್ಕೆ, ಔಷಧಿಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಸಹ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಬಳಸಲಾಗುತ್ತೆ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಉಪಯೋಗಿಸ್ಕೊಂಡು ಮೆಡಿಸಿನ್ನ ತಯಾರು ಮಾಡೋದಕ್ಕೆ ಕೆಲವೊಂದು ಕಣ್ಣಿಗೆ ಕಾಣುವಂಥ ಸೂಕ್ಷ್ಮಾಣುಜೀವಿಗಳು ಹೆಲ್ಪ್ ಆದರೆ, ವೈಲ್ ಅದರ್ ಕ್ಯಾನ್ ಬಿ ಹಾರ್ಮ್ಫುಲ್ ಅಂದರೆ ಹಾನಿಕಾರಕ. ಇನ್ನೂ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮಗೆ ಹಾನಿಯನ್ನು, ಅಪಾಯವನ್ನು ಉಂಟು ಮಾಡುತ್ತೆ. ಹೇಗೆ? ಕಾಸಿಂಗ್ ಇನ್ಫೆಕ್ಷನ್, ನಮಗೆ ರೋಗಗಳನ್ನು ಉಂಟು ಮಾಡುವಂತಹ ಕೆಲವೊಂದು ಭಯಾನಕ ಅಪಾಯಕಾರಿಯ ಮೈಕ್ರೋಬ್ಸ್ಗಳು ಸಹ ಇರುತ್ತೆ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನಮ್ಮ ಒಂದು ವಿಜ್ಞಾನದ ಅಧ್ಯಯನವನ್ನು ಪ್ರಾರಂಭ ಮಾಡೋಣ ಅಂತೇಳಿ. ಬಟ್ ವಾಟ್ ಡಸ್ ಅವರ್ ಬಾಡಿ ನೀಡ್ ಟು ಸ್ಟೇ ಹೆಲ್ತಿ? ಹಾಗಾದರೆ ನಮ್ಮ ದೇಹವನ್ನು, ನಮ್ಮ ಬಾಡಿಯನ್ನು, ನಮ್ಮ ಈ ಒಂದು ಆರೋಗ್ಯವನ್ನು ಯಾವ ರೀತಿ ನಾವು ಆರೋಗ್ಯಕರವಾಗಿ ನಮ್ಮ ಬಾಡಿಯನ್ನು ಇಟ್ಕೊಳ್ಳೋದು, ನಮ್ಮ ದೇಹವನ್ನು ಅಂತೇಳಿ ಕೇಳ್ತಿದ್ದಾರೆ. ಹೌ ಡು ವಿ ಫೈಟ್ ದೀಸ್ ಇನ್ಫೆಕ್ಷನ್? ಹಾಗಾದರೆ ಈ ಒಂದು ರೋಗಕಾರಕಗಳಿಂದ ಇನ್ಫೆಕ್ಷನ್ ಆಗುತ್ತಲ್ಲ, ಈ ರೋಗಗಳಿಂದ ನಾವು ನಮ್ಮ ದೇಹವನ್ನು ಹೇಗೆ ರಕ್ಷಿಸ್ಕೊಳ್ಳೋದು? ವಿ ವಿಲ್ ಫೈಂಡ್ ಔಟ್ ಹೌ ನ್ಯೂಟ್ರಿಷಿಯಸ್ ಫುಡ್, ಎಕ್ಸಸೈಸ್, ಮೆಡಿಸಿನ್ಸ್ ಆ್ಯಂಡ್ ವ್ಯಾಕ್ಸಿನ್ಸ್ ಹೆಲ್ಪ್ಸ್ ಅಸ್ ಸ್ಟೇ ಹೆಲ್ತಿ ಆ್ಯಂಡ್ ಫೈಟ್ ಇನ್ಫೆಕ್ಷನ್ಸ್. ನಾವು ಯಾವ ರೀತಿ ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತೇಳಿ ಕಂಡುಹಿಡ್ಕೋಬೇಕಾಗಿದೆ. ಹೇಗೆ? ವಿ ವಿಲ್ ಫೈಂಡ್ ಔಟ್ ಹೌ ನ್ಯೂಟ್ರಿಷಿಯಸ್ ಫುಡ್, ಯಾವ ರೀತಿಯ ಪೋಷಕಾಂಶಯುಕ್ತ ನ್ಯೂಟ್ರಿಷಿಯಸ್ ಫುಡ್ನ ತೊಗೋಬೇಕು, ಯಾವ ರೀತಿ ಎಕ್ಸಸೈಸ್ನ ಮಾಡಬೇಕು, ರೋಗಗಳು ಬಂದರೆ, ಇನ್ಫೆಕ್ಷನ್ ಆದರೆ ಯಾವ ರೀತಿ ಮೆಡಿಸಿನ್ಸ್ನ ತೊಗೋಬೇಕು, ಹಾಗೆ ರೋಗಗಳು ಬರದಾಗೆ ಮುಂಚಿತವಾಗಿ ಯಾವ ರೀತಿ ವ್ಯಾಕ್ಸಿನ್ಸ್ನ ತೊಗೋಬೇಕು, ಇವೆಲ್ಲವೂ ಸಹ ನಾವು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಫೈಟ್ ಟು ಇನ್ಫೆಕ್ಷನ್ಸ್, ರೋಗಗಳಿಂದ, ರೋಗಕಾರಕಗಳಿಂದ ನಾವು ಅವುಗಳ ವಿರುದ್ಧ ಹೋರಾಡೋದಕ್ಕೆ ಇವೆಲ್ಲವೂ ಹೆಲ್ಪ್ ಆಗುತ್ತೆ ಅಂತೇಳಿ. ಬಟ್ ದಟ್ಸ್ ಜಸ್ಟ್ ದ ಬಿಗಿನಿಂಗ್. ಬಟ್ ಇದೆಲ್ಲವೂ ಪ್ರಾರಂಭ ಅಷ್ಟೇ. ಇನ್ ಟುಡೇಸ್ ವರ್ಲ್ಡ್ ಸೈನ್ಸ್ ಡಸ್ ಪ್ಲೇ ಎ ಮೇಜರ್ ರೋಲ್ ಇನ್ ಇಂಪ್ರೂವಿಂಗ್ ಅವರ್ ಲೈಫ್. ಇದೆಲ್ಲವೂ ಸ್ವಲ್ಪ ಒಂದು ಬಿಗಿನಿಂಗ್, ಆರಂಭ ಅಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ, ಇವತ್ತಿನ ನಮ್ಮ ಪ್ರಪಂಚದಲ್ಲಿ, ಟುಡೇಸ್ ವರ್ಲ್ಡಲ್ಲಿ ಸೈನ್ಸ್ ಡಸ್ ಪ್ಲೇ ಮೇಜರ್ ರೋಲ್ ಇನ್ ಇಂಪ್ರೂವಿಂಗ್ ಅವರ್ ಲೈವ್ಸ್. ನಾವು ಜೀವನ ಮಾಡಬೇಕು, ಬದುಕಬೇಕು ಅಂದರೆ ಇವತ್ತಿನ ಜಗತ್ತಿನಲ್ಲಿ ಸೈನ್ಸ್ ಅನ್ನೋದೇನು ನಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮುಖ ಪಾತ್ರವನ್ನು, ಮೇಜರ್ ರೋಲ್ ಅನ್ನು ವಹಿಸುತ್ತೆ. ಆಯ್ತಾ? ಫಾರ್ ಎಕ್ಸಾಂಪಲ್, ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೈಲಿ ಲೈಫ್ ಅಂತ. ಡೈಲಿ ಲೈಫಲ್ಲೂ ಇಂಪಾರ್ಟೆಂಟು, ನಮ್ಮ ಬದುಕಿನಲ್ಲಿ, ನಮ್ಮ ಲೈಫಲ್ಲೂ ಸಹ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್ ಇಸ್ ಸೈನ್ಸ್. ನಿಜ ಹೇಳಬೇಕು ಅಂದರೆ ಎವ್ರಿಥಿಂಗ್ ಶುಡ್ ಬಿ ಸೈನ್ಸ್. ಓಕೆನಾ? ವಿಜ್ಞಾನನೇ ಪ್ರತಿಯೊಂದು. ನಾವು ಬೆಳಗ್ಗೆ ಎದ್ದಾಗಲಿಂದ ನೋಡಿ, ಉಸಿರಾಟ ಕ್ರಿಯೆ ಇರ್ಬೋದು, ಅಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಬ್ರೀತಿಂಗಲ್ಲಿ ಬಯಾಲಜಿ ಇರುತ್ತೆ, ಎದ್ದು ಓಡಾಡ್ತಿರ್ತೀವಿ, ಅಲ್ಲಿ ಫಿಸಿಕ್ಸ್ ಇರುತ್ತೆ ಅಲ್ವಾ. ಫುಡ್ಡನ್ನು ತೊಗೊಳ್ತೀವಿ, ಅಲ್ಲಿ ಡೈಜೆಷನು ಇನ್ ದ ಬಾಡಿ, ಆ್ಯಂಡ್ ಫುಡ್ ಪ್ರಿಪೇರ್ ಮಾಡೋದಿರ್ಬೋದು, ಅಲ್ಲಿ ಕೆಮಿಸ್ಟ್ರಿ ಇರುತ್ತೆ. ಸೊ ಟೋಟಲಿ ಎವ್ರಿಥಿಂಗ್ ಶುಡ್ ಬಿ ಇನ್ ದ ವರ್ಲ್ಡ್ ಇಸ್ ಎ ಸೈನ್ಸ್. ಓಕೆನಾ? ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆನಿ ವೇ ಟು ಹೆಲ್ಪ್ ಮೇಕ್ ಅವರ್ ಲೀವ್ಸ್ ಈಸಿಯರ್. ಎಲೆಕ್ಟ್ರಿಕ್ ಕರೆಂಟು, ಪ್ರತಿದಿನ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡ್ತೀವಲ್ವ, ಅದನ್ನು ಎಷ್ಟೋ ಥರದಲ್ಲಿ, ಎಷ್ಟೋ ವಿಧದಲ್ಲಿ ನಾವು ಆ ಎಲೆಕ್ಟ್ರಿಕ್ ಕರೆಂಟ್ನ, ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದರ ಉಪಯೋಗವನ್ನು ನಮ್ಮ ಪ್ರತಿದಿನದ ಲೈಫಲ್ಲಿ ಬಳಸ್ಕೊಂಡು ಈಸಿಯಾಗಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಹಿಂದೆ ಎಲ್ಲ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೀಮೆ ಎಣ್ಣೆ ದೀಪಗಳನ್ನ ಉಪಯೋಗಿಸ್ತಾ ಇದ್ರು, ದೀಪದ ಎಣ್ಣೆ ಮೂಲಕ ಮಾಡ್ತಾಯಿದ್ರು. ಈಗ ಬಲ್ಬ್ ಇದೆ,
ಎಲೆಕ್ಟ್ರಿಸಿಟಿ ಮೂಲಕ ನಾವು ಎಷ್ಟು ಈಸಿಯಾಗಿ ಲೈಫ್ ಫೀಡ್ ಮಾಡ್ತಾ ಇದ್ದೀವಿ. ಕರೆಂಟ್ ಹೋಯ್ತು ಅಂದರೆ ಅಲ್ಲ ಸಾರಿ ದೀಪ ಇಲ್ಲ, ಕತ್ತಲಾಯಿತು, ನೈಟ್ ಆಯಿತು ಅಂದರೆ ಲೈಟ್ನ ಆನ್ ಮಾಡ್ತೀವಿ. ನಮಗೇನಾದರೂ ಚಳಿ ಆಗ್ತಿದೆ, ಬಿಸಿಯಾಗಿರಬೇಕು ಅಂದರೆ ವಾರ್ಮರ್ ಆಗಿ ಹೀಟರ್ನ ಆನ್ ಮಾಡ್ಕೊಳ್ತೀವಿ. ಹಾಗೆ ಎಲೆಕ್ಟ್ರಿಸಿಟಿಯಿಂದ ಲೈಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಆ್ಯಂಡ್ ಕೂಲರ್ ಇರ್ಬೋದು, ಎನಿಥಿಂಗ್ ಅಲ್ವಾ, ಈಸಿಯಾಗಿ ಲೈಫ್ನ ಫೀಡ್ ಮಾಡ್ತಿದ್ದೀವಿ. ವಿ ಡಿಪೆಂಡ್ ಆನ್ ದ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಟು ಕೀಪ್ ಅಸ್ ವಾರ್ಮ್. ಅದೇ ರೀತಿ ನಾವು ಚಳಿಯಲ್ಲಿ ತುಂಬ ತಣ್ಣಗಾಯಿತು, ನಾವು ಬೆಚ್ಚಗಿರಬೇಕು ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಯೂಸ್ ಮಾಡಿಕೊಂಡು ನಾವು ವಾರ್ಮ್ ಆಗಿ ಬಿಸಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಈಟಿಂಗ್ ಎಫೆಕ್ಟ್ ಮೂಲಕ. ವೈಲ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೆಲ್ಪ್ಸ್ ಮೋಟಾರ್ಸ್ ರನ್ ಆ್ಯಂಡ್ ಮಿಷನ್ಸ್ ಫಂಕ್ಷನ್ಸ್. ಇಲ್ಲಿ ಒಂದೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಬಟ್ ನಾವು ಡೈಲಿ ಲೈಫಲ್ಲಿ ಎಲೆಕ್ಟ್ರಿಸಿಟಿನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀವಿ ಅಂತ ನೀವೇ ಒಂದೊಂದು ಲಿಸ್ಟ್ ಮಾಡ್ಕೊಂಡು ಬಂದರೆ ಗೊತ್ತಾಗುತ್ತೆ. ಅದನ್ನು ಒಂದು 5 ಲಿಸ್ಟು. ಎವ್ರಿ ಡೇ ಇನ್ ಯುವರ್ ಲೈಫ್ ಹೌ ಯು ಆರ್ ಯೂಸಿಂಗ್ ಆ್ಯಂಡ್ ಹೌ ಟು ಹೆಲ್ಪ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಯುವರ್ ಲೈಫ್ ಅಂತ 5. ನೀವು ಒಂದು ಐರನ್ ಮಾಡ್ಕೊಳ್ಳೋದಿರ್ಬೋದು, ಎಲೆಕ್ಟ್ರಿಸಿಟಿ ಗೀಸರ್ನ ಆನ್ ಮಾಡಿಕೊಂಡು, ಅಥವಾ ಎಲೆಕ್ಟ್ರಿಕ್ ಕಾಯಿಲಿಂದ ನೀರು ಕಾಯಿಸ್ಕೊಳ್ಳೋ ಅಂಥದ್ದು ಇರ್ಬೋದು. ಏನಾದರೂ ನಿಮ್ಮ ಡೈಲಿ ಲೈಫಲ್ಲಿ ನೀವು ಎಲೆಕ್ಟ್ರಿಕ್ ಕರೆಂಟ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ ಅಂತ ಒಂದು 5 ಯೂಸಸ್ನ ಹೆಲ್ಪ್ಸ್ನ ಬರೀರಿ. ದಟ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಟುಡೇಸ್ ಹೋಮ್ವರ್ಕ್, ಇವತ್ತಿನ ಹೋಮ್ವರ್ಕ್ ಅದನ್ನು ಲಿಸ್ಟ್ ಮಾಡಿ. ಲಿಸ್ಟ್ 5 ಯೂಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಯುವರ್ ಲೈಫ್. ಓಕೆನಾ? ಹಾಗೆ ಮ್ಯಾಗ್ನೆಟಿಕ್ ಎಫೆಕ್ಟ್, ಹಾಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೂಲಕ ನಾವು ಮೋಟಾರ್ಸ್ಗಳನ್ನ ರನ್ ಮಾಡೋದು, ಮಿಷಿನ್ಸ್ ಫಂಕ್ಷನ್ಸ್ನ ಇದನ್ನು ಸಹ ನಾವು ಉಪಯೋಗಿಸ್ಕೊತಿದ್ವಿ. ಇದರಲ್ಲೂ ಸೈನ್ಸ್ ಇದೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೂಲಕ ಅಲ್ವಾ. ಅಯಸ್ಕಾಂತೀಯ ಪರಿಣಾಮದಿಂದ ನಮ್ಮ ಎಲೆಕ್ಟ್ರಿಕ್ ಬೈಕ್ಸ್ ಇರ್ಬೋದು, ಮಿಷಿನರಿ, ರೇಡಿಯೋಸ್, TV, ಫ್ರಿಜ್, ವಾಷಿಂಗ್ ಮಿಷಿನು, ಪ್ಲೇಯರ್ಸ್, ವಿಡಿಯೋ ಪ್ಲೇಯರ್ಸ್ ಅಲ್ವಾ, ಎಲ್ಲವೂ ಇದು ಒಂದು ಮೋಟಾರ್ಸ್, ಸ್ಕೂಟರ್, ಬೈಕ್ಸ್, ಕಾರ್, ಏನೇ ಇರ್ಬೋದು, ಎನಿಥಿಂಗ್, ಮಿಷಿನರಿ ಪಾರ್ಟ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ಮಿಷಿನ್ಸ್ಗಳಿರ್ಬೋದು, ಇಲ್ಲೆಲ್ಲವೂ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೂಲಕ ಅವುಗಳು ಕಾರ್ಯನಿರ್ವಹಿಸಿದೆ. ಅದರ ಉಪಯೋಗವನ್ನು ಪಡ್ಕೊಳ್ತೀವಿ. ದೇ ಆರ್ ಬೇಸ್ಡ್ ಆನ್ ದೇರ್ ಸೈನ್ಸ್. ಅಲ್ಲೂ ಸಹ ವಿಜ್ಞಾನ ಇದೆ. ದೀಸ್ ಫಿನಾಮಿನಾ ಡಿಪೆಂಡ್ ಆನ್ ಫಂಡಮೆಂಟಲ್ ಫೋರ್ಸಸ್. ಸೊ ಇದೆಲ್ಲವೂ ಸಹ ಎಲ್ಲವೂ ಒಂದು ಫಂಡಮೆಂಟಲ್ ಫೋರ್ಸಸ್. ಅದೇ ರೀತಿ ಬಲ, ಫೋರ್ಸ್ ಅಂದರೆ ಬಲದ ಒಂದು ಮಹತ್ವ ಹೇಗೆ. ಸೊ ಆಫ್ಟರ್ ವಾಚಿಂಗ್ ಎಲೆಕ್ಟ್ರಿಸಿಟಿ ಡು ವರ್ಕ್, ವಿ ಮೂವ್ ಆನ್ ಟು ಸ್ಟಡಿ ದೀಸ್ ಫೋರ್ಸಸ್ ದೆಮ್ಸೆಲ್ವ್ಸ್, ಸ್ಟಾರ್ಟಿಂಗ್ ವಿತ್ ದೋಸ್ ದಟ್ ಮೇಕ್ ಆಬ್ಜೆಕ್ಟ್ಸ್ ಸ್ಪೀಡ್ ಅಪ್, ಸ್ಲೋ ಡೌನ್ ಆರ್ ಚೇಂಜ್ ಡೈರೆಕ್ಷನ್. ಈಗ ನಾವು ಈ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ, ವಾಚಿಂಗ್ ಎಲೆಕ್ಟ್ರಿಸಿಟಿ, ಇದ್ರ ಬಗ್ಗೆ, ಅದರ ಕಾರ್ಯದ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಬಲದ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಈ ಒಂದು ಲೆಸನಲ್ಲಿ ನಾವು ಶುರು ಮಾಡ್ಬೋದು. ಹೇಗೆ ಅಂದರೆ ಕೆಲವೊಂದು ಆಬ್ಜೆಕ್ಟ್ಸ್ಗಳು, ಕೆಲವೊಂದು ವಸ್ತುಗಳು ಸ್ಪೀಡಪ್ ಆಗುತ್ತೆ, ವೇಗವಾಗಿರುತ್ತೆ, ಕೆಲವೊಂದು ನಿಧಾನವಾಗಿರುತ್ತೆ. ಆರ್ ಚೇಂಜ್ ದ ಡೈರೆಕ್ಷನ್, ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇವೆಲ್ಲವೂ ಏನನ್ನು ಒಳಗೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಲ್ ನೋಡಿ, ಬಾಲ್, ಈಗ ನಾವು ಯಾವುದೋ ಒಂದು ಬಾಲ್ನ ಅಥವಾ ಯಾವುದೋ ಒಂದು ಟೇಬಲ್ನ ಇರುತ್ತೆ, ಅದನ್ನು ತಳ್ತೀವಿ, ಅಲ್ಲಿ ನಮ್ಮ ಬಲ ಪ್ರಯೋಗ ಆಗುತ್ತೆ, ಫೋರ್ಸ್ ಅಪ್ಲೈ ಆಗುತ್ತೆ. ಜೋರಾಗಿ ತಳೆದ್ರೆ ಅದು ಮುಂದಕ್ಕೆ ಬೇಗ ಮೂವ್ ಆಗುತ್ತೆ. ಒಂದು ಬಾಲ್ನೇ ಇರ್ಬೋದು, ನಾವು ಜೋರಾಗಿ ನಮ್ಮ ಬಲ ಪ್ರಯೋಗವನ್ನು, ಫೋರ್ಸ್ನ ಅಪ್ಲೈ ಮಾಡೋದನ್ನು ಕಾಲಲ್ಲಿ ಒದಿಯೋದು ಅಥವಾ ಕೈಯಲ್ಲಿ ತಳೆದ್ರೆ ಸ್ಪೀಡಾಗಿ ಹೋಗುತ್ತೆ. ಸುಮ್ಮನೆ ಟಚ್ ಮಾಡಿದ್ರೆ ಸ್ಲೋ ಹೋಗುತ್ತೆ. ಅಥವಾ ತನ್ನ ದಿಕ್ಕನ್ನು ಚೇಂಜ್ ದ ಡೈರೆಕ್ಷನ್, ಅದು ಸ್ಟ್ರೈಟಾಗಿ ಹೋಗದೆ ರೈಟ್ ಸೈಡ್ಗೋ ಲೆಫ್ಟ್ ಸೈಡ್ಗೋ ಹೋಗ್ಬೋದು. ಈ ರೀತಿ ಯಾವುದೇ ಒಂದು ವಸ್ತುವಿನ ಮೇಲೆ, ಆಬ್ಜೆಕ್ಟ್ಸ್ ಮೇಲೆ ಅಲ್ವಾ, ನಾವು ಬಲವನ್ನು, ನಮ್ಮ ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಇಲ್ಲ ಫಾಸ್ಟ್ ಆಗುತ್ತೆ, ಇಲ್ಲ ಸ್ಲೋ ಡೌನ್ ಆಗುತ್ತೆ, ಆರ್ ಚೇಂಜ್ ದ ಡೈರೆಕ್ಷನ್ ಅಲ್ವಾ. ಬಾಲ್ ಮುಂದೆ ಹೋಗ್ಬೋದು, ಸ್ವಲ್ಪ ಜೋರಾಗಿ ತಳೆದ್ರೆ ಸ್ಟ್ರೈಟಾಗಿ ಹೋಗ್ಬಿಡ್ಬೋದು. ಅಥವಾ ನಾವು ಸುಮ್ಮನೆ ಅದನ್ನ ಮುಟ್ಟಿದ್ರೆ, ಟಚ್ ಮಾಡಿದ್ರೆ ನಿಧಾನಕ್ಕೆ ಹೋಗ್ಬೋದು. ಇನ್ನೂ ಕೆಲವೊಂದ್ಸಲ ನಾವು ಒಂದು ಸ್ವಲ್ಪ ಅದ್ರ ಮೇಲೆ ಬಲವನ್ನು, ನಮ್ಮ ಫೋರ್ಸ್ನ ಅಪ್ಲೈ ಮಾಡಿದಾಗ ಬಾಲ್ ಮೇಲೆ ರೈಟಿಗೆ ಹೋಗ್ಬೋದು, ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಬೋದು. ಈ ರೀತಿ ಬಲದ ಬಗ್ಗೆ ಸಹ, ಅದು ಫೋರ್ಸ್ ಇಸ್ ಆಲ್ಸೋ ಎ ಸೈನ್ಸ್. ಬಲ ಅಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಫೋರ್ಸ್ ಹೆಲ್ಪ್ಸ್ ಎಕ್ಸ್ಪ್ಲೈನ್ ವೈ ಎ ಬಾಲ್ ಥ್ರೋನ್ ಅಪ್ ಇನ್ ದ ಹೇರ್ ಫಾಲ್ ಬ್ಯಾಕ್ to the ground or why car stops when the brakes are applied. ಈಗ ಬಲದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ನೋಡಿ, ಒಂದು ಮಗು ಬಾಲನ್ನು ಮೇಲೆ ಕಿಸ್ದಾಗ ಬಾಲು ಮೇಲೆ ಇರಬೇಕಿತ್ತಲ್ವಾ, ಯಾಕೆ ಅದು ರಿಟರ್ನ್ ಕೆಳಗೆ ಬರ್ತಿದೆ? ಅವಳು ತನ್ನ ಬಲವನ್ನು ಉಪಯೋಗಿಸಿ ಮೇಲಕ್ಕೆ ಎಸ್ತಿದ್ದಾಳೆ, ತನ್ನ ತೋಳಿನ ಬಲದಿಂದ ಬಾಲನ್ನು ಮೇಲಕ್ಕೆ ಎಸ್ತಿದ್ದಾಳೆ. ಯಾಕದು ಅವಳು ಮೇಲಕ್ಕೆ ಎಸ್ದಾಗ ಯಾಕೆ ಆ ಬಾಲು ಮೇಲೆ ಹೋದಂಥ ಬಾಲ್ ಕೆಳಗೆ ಬರ್ತಿದೆ?
ಅದರಲ್ಲಿ ಬಲ ಇದೆಯಾ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ. ಫೋರ್ಸ್ ಹೆಲ್ಪ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಫೋರ್ಸ್ ಹೆಲ್ಪ್ಸ್ ಎಕ್ಸ್ಪ್ಲೈನ್ ವೈ ಬಾಲ್ ಥ್ರೋನ್ ಅಪ್ ಇನ್ ದ ಏರ್ ಫಾಲ್ ಬ್ಯಾಕ್ ಟು ದ ಗ್ರೌಂಡ್. ಅಲ್ಲಿ ಬಲವನ್ನು ಉಪಯೋಗಿಸ್ಕೊಂಡವಳು ಬಾಲನ್ನು ಮೇಲೆ ಎಸಿದಾಗ ಮೇಲೆ ಹೋದಂಥ ಬಾಲ್ ಕೆಳಗೆ ಯಾಕೆ ಬಂತು. ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ವೈ ಕಾರ್ ಸ್ಟಾಪ್ಸ್ ವ್ಯಾನ್ ದ ಬ್ರೇಕ್ಸ್ ಆರ್ ಅಪ್ಲೈಡ್. ನಾವು ಬ್ರೇಕನ್ನು ಹಾಕ್ತೀವಿ ಕಾರಲ್ಲಿ ಅಥವಾ ಬೈಕಲ್ಲಿ ಎಲ್ಲ. ಬ್ರೇಕ್ ಹಿಡಿದಾಗ ಸಡನ್ನಾಗಿ ಕಾರ್ ಯಾಕೆ ನಿಲ್ಲುತ್ತೆ? ಅಲ್ಲಿ ನಾವು ಬಲವನ್ನು ಹಾಕಿರ್ತೀವಿ, ನಮ್ಮ ಕೈಗಳ ಮೂಲಕ ಬ್ರೇಕ್ ಹಾಕಿರ್ತೀವಿ, ಅಲ್ಲಿ ನಾವು ಫೋರ್ಸನ್ನು ಅಪ್ಲೈ ಮಾಡಿರ್ತೀವಿ, ಬಲವನ್ನು ಅಲ್ವಾ. ಯಾಕೆ ಕಾರು ಸಡನ್ನಾಗಿ ಸ್ಟಾಪ್ ಆಗುತ್ತೆ ಬ್ರೇಕ್ ಹಾಕಿದಾಗ? ಇದೆಲ್ಲವನ್ನು ಬಲವನ್ನು ಒಳಗೊಂಡಿರುತ್ತೆ. ಅದ್ರ ಬಗ್ಗೆ ನೀವು ಯಾಕೆ ಹಾಗಾಗುತ್ತೆ, ಏನಕ್ಕೆ ಅಂತೇಳಿ ಥಿಂಕ್ ಮಾಡಬೇಕು. ದಿಸ್ ಆಲ್ಸೋ ಲೀಡ್ಸ್ ಅಸ್ ಟು ದ ಐಡಿಯಾ ಆಫ್ ಪ್ರೆಷರ್, ಹೌ ದ ಫೋರ್ಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆ್ಯನ್ ಆಬ್ಜೆಕ್ಟ್. ಇದೆಲ್ಲವೂ ನಮಗೆ ಯಾವ ರೀತಿಯ ಒಂದು ಐಡಿಯಾಗಳು, ಜ್ಞಾನವನ್ನು ನಮಗೆ ಆ ಒಂದು ಹೊಸ ಆಲೋಚನೆಗಳನ್ನ ಕೊಡುತ್ತೆ. ಅಲ್ಲಿ ಐಡಿಯಾ ಆಫ್ ಪ್ರೆಷರ್, ಅಲ್ಲಿ ಒಂದು ಒತ್ತಡನೂ ಇರುತ್ತೆ. ಹೌ ದ ಫೋರ್ಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆ್ಯನ್ ಆಬ್ಜೆಕ್ಟ್, ಆ ಒಂದು ಬಲ ಆ ವಸ್ತುವಿನ ಮೇಲೆ ಹೇಗೆ ಪ್ರಯೋಗ ಆಗ್ತಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ದ ಸೇಮ್ ಕಾನ್ಸೆಪ್ಟ್ಸ್ ಆಫ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಆಲ್ಸೋ ಡಿಸೈಡ್ ಹೌ ಏರ್ ಮೂವ್ಸ್. ಹಾಗೆ ನಾವು ಒಂದೇ ಸಮಯದಲ್ಲಿ ಫೋರ್ಸೇ ಬೇರೆ ಪ್ರೆಷರೇ ಬೇರೆ ಅಲ್ವಾ. ಫೋರ್ಸ್ ಅಂದರೆ ಬಲ, ಪ್ರೆಷರ್ ಅಂದರೆ ಒತ್ತಡ. ಈ ಎರಡೂ ಸಹ ಒಂದು ಗಾಳಿ ಮೂವ್ ಆಗ್ತಿರುತ್ತಲ್ಲ, ಗಾಳಿ ಚಲಿಸ್ತಿರ್ಬೇಕಾದ್ರೆ ಅದ್ರ ಮೇಲೆ ಹೇಗೆ ಪ್ರಯೋಗ ಆಗ್ತಿದೆ ಅನ್ನೋದನ್ನು ಸಹ ನಾವು ಹೇಗೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ಎ ಸ್ಮಾಲ್ ಡಿಫ್ರೆನ್ಸ್ ಇನ್ ಪ್ರೆಷರ್ ಕ್ಯಾನ್ ರಿಸಲ್ಟ್ಸ್ ಇನ್ ಎ ಜೆಂಟಲ್ ಬ್ರೀಸ್ ವೈಲ್ ಎ ಸ್ಟ್ರಾಂಗರ್ ಪ್ರೆಷರ್. ಅದಕ್ಕೆ ಪ್ರೆಷರ್ ಡಿಫ್ರೆನ್ಸ್ ಕ್ಯಾನ್ ಲೀಡ್ ಟು ಎ ಸ್ಟ್ರಾಂಗ್ ವಿಂಡ್ಸ್ ಆ್ಯಂಡ್ ಸಮ್ಟೈಮ್ಸ್ ಈವನ್ ಸೈಕ್ಲೋನ್. ಇಲ್ಲಿ ಪ್ರೆಷರ್ಗೂ ಮತ್ತು ಫೋರ್ಸ್ಗೂ ಡಿಫ್ರೆನ್ಸ್ ಇರಬೇಕು ಅಂದರೆ ಸ್ಮಾಲ್ ಡಿಫ್ರೆನ್ಸ್, ಒಂದು ಚಿಕ್ಕ ವ್ಯತ್ಯಾಸ ಇದೆ. ಪ್ರೆಷರ್ ಕ್ಯಾನ್ ರಿಸಲ್ಟ್ಸ್ ಇನ್ ಎ ಜೆಂಟಲ್ ಬ್ರೀಸ್, ಒತ್ತಡ, ಒಂದು ಗಾಳಿ ಮೇಲೆ ಒಂದು ಫೋರ್ಸ್ ಬಲ ಬಂದಾಗ ಅದು ತಣ್ಣಗೆ ಗಾಳಿ ಬೀಸುತ್ತೆ ಅಲ್ವಾ. ಆ ಗಾಳಿ ಮೇಲೆ ಫೋರ್ಸ್ ಹಾಕಿದ್ರೆ ಬಲ ಉಂಟಾದರೆ ಗಾಳಿ ಬೀಸುತ್ತೆ, ಮುಂದಕ್ಕೆ ಹಿಂದಕ್ಕೆ ಚಲಿಸುತ್ತೆ. ಅದೇ ಗಾಳಿ ಮೇಲೆ ಪ್ರೆಷರ್, ಹೆಚ್ಚಿನ ಒತ್ತಡ, ಪ್ರೆಷರ್ ಕ್ಯಾನ್ ಬಿ ರಿಸಲ್ಟೆಡ್ breeze while a stronger pressure difference can lead to a strong winds and sometimes even a cyclone. ಅದೇ ಹೆಚ್ಚಿನ ಒತ್ತಡದಲ್ಲಿ ಪ್ರೆಷರಿಂದ ಗಾಳಿ ಬಂದರೆ ಏನಾಗುತ್ತೆ, ಅದೇನಾಗಿ ಕನ್ವರ್ಟ್ ಆಗುತ್ತೆ, ಸ್ಟ್ರಾಂಗ್ ಆಗಿ ಚಂಡಮಾರುತ ಅಥವಾ ಬಿರುಗಾಳಿಯನ್ನು ಉಂಟು ಮಾಡುತ್ತೆ. ಈ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವಾ. ಸುಮ್ಮನೆ ಬಲ ಉಂಟಾದರೆ ಅದು ಸುಮ್ಮನೆ ನೀನು ತಳ್ಳಿದ್ರೆ ಯಾವುದೋ ಒಂದು ವಸ್ತುವನ್ನು ಅದು ಮುಂದಕ್ಕೆ ಹೋಗುತ್ತೆ. ಗಾಳಿನೂ ಹಾಗೆ, ಆ ಗಾಳಿಯ ಮೇಲೆ ಫೋರ್ಸ್ ಹಾಕಿದಾಗ ಬಲ ಬಂದಾಗ ಅದು ತಂಗಾಳಿಯಾಗಿ ಮುಂದಕ್ಕೆ ಹೋಗಿ ಎಲ್ಲ ಕಡೆ ಬೀಸುತ್ತೆ. ಅದೇ ನೀನು ವಸ್ತುವಿನ ಮೇಲೆ ಪ್ರೆಷರ್ ಉಂಟಾದೆ ಅದನ್ನು ಹೆಚ್ಚಿನ ಮೇಲೆ ಅದು ಒಡೆದೋಗುತ್ತೆ, ಇಲ್ಲ ಮುಂದಕ್ಕೆ ಹೋಗಿ ಎಲ್ಲೋ ಕಿತ್ತೋಗುತ್ತೆ ಅಲ್ವಾ. ಪ್ರೆಷರ್ಗೂ ಫೋರ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಸ್ಮಾಲ್ ಡಿಫ್ರೆನ್ಸು. ಇಲ್ಲೂ ಆಗ ಗಾಳಿಯ ಮೇಲೆ ಹೆಚ್ಚಿನ ಪ್ರೆಷರ್ ಉಂಟಾದಾಗ ಅದು ಸ್ಟ್ರಾಂಗ್ ಆಗಿ ಏನಾಗುತ್ತೆ, ಅದು ಸ್ಟ್ರಾಂಗ್ ವಿಂಡ್ಸ್, ಬಿರುಗಾಳಿ ಆಗುತ್ತೆ. ಸಮ್ಟೈಮ್ಸ್ ಅದು ಹೆಚ್ಚಾದಾಗ, ತುಂಬ ಜೋರಾದಾಗ ಗಾಳಿಯ ಮೇಲೆ ಪ್ರೆಷರು, ಇವನ್ ಸೈಕ್ಲೋನು ಸಹ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಆಯಿತಾ. ಸೊ ದೀಸ್ ಫೋರ್ಸ್ ಆರ್ ಕನೆಕ್ಟೆಡ್ ಟು ಪವರ್ಫುಲ್ ವೆದರ್ ಇವೆಂಟ್ಸ್ ಲೈಕ್ ಸ್ಟಾರ್ಮ್ಸ್ ಆ್ಯಂಡ್ ಸೈಕ್ಲೋನ್ಸ್ ದಟ್ ಅಫೆಕ್ಟ್ ಅವರ್ ಡೈಲಿ ಲೈಫ್ಸ್, ಅಗ್ರಿಕಲ್ಚರ್ ಆ್ಯಂಡ್ ಈವನ್ ಅವರ್ ಸೇಫ್ಟಿ. ಈ ಫೋರ್ಸ್, ಬಲ ಅನ್ನೋದು ನಮ್ಮ ಒಂದು ಪವರ್ಫುಲ್ ವೆದರ್, ಒಂದು ವಾತಾವರಣದಲ್ಲಿ, ಹವಾಮಾನದಲ್ಲಿ ಹೇಗೆ ಬದಲಾವಣೆಯನ್ನು, ಸೈಕ್ಲೋನ್ ಇರ್ಬೋದು, ಸ್ಟಾರ್ಮ್ಸ್, ಚಂಡಮಾರುತನ ಉಂಟು ಮಾಡುತ್ತೋ, ಇದರ ಒಂದು ಅಪಾಯಕಾರಿ ನಮ್ಮ ಪ್ರತಿದಿನದ ನಮ್ಮ ಲೈಫಲ್ಲೂ ಆ ಒಂದು ಫೋರ್ಸ್ದು ಹೆಚ್ಚಾದಾಗ ಅಗ್ರಿಕಲ್ಚರ್ ಮೇಲೆ ಇರ್ಬೋದು, ನಮ್ಮ ವ್ಯವಸಾಯದ ಮೇಲೆ, ಈವನ್ ಅವರ್ ಸೇಫ್ಟಿ, ನಮ್ಮ ಕಾಳಜಿ, ನಮ್ಮ ಒಂದು ಸುರಕ್ಷತೆಯ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ ಆಯಿತಾ. So to truly understand how air can exert pressure or why water boils at a certain temperature, we need to zoom into these materials and see what kind of particles they are made up of and how they move around. ಅದೇ ರೀತಿ ನಾವು ಬಲದ ಬಗ್ಗೆ ಹೇಗೆ ತಿಳ್ಕೊಂಡ್ವೋ, ಅದು ಬಲವು ಗಾಳಿಯ ಮೇಲೆ ತನ್ನ ಬಲವನ್ನು ತೋರಿಸಿದಾಗ ಅಥವಾ ಪ್ರೆಷರ್, ಒತ್ತಡ ಉಂಟಾದಾಗ ಹೇಗೆ ಅದು ತನ್ನ ಒಂದು ವ್ಯತ್ಯಾಸವನ್ನು, ಬದಲಾವಣೆಯನ್ನು ಕಂಡುಕೊಳ್ಳುತ್ತೋ, ಇಲ್ಲೂ ಹಾಗೆ ವೈ ವಾಟರ್ ಬಾಯ್ಲ್ ಅಟ್ ಸರ್ಟನ್ ಟೆಂಪರೇಚರ್, ನೀರು ಹೇಗೆ ಗಾಳಿ ಬಲವನ್ನು, ಗಾಳಿಯ ಮೇಲೆ ಬಲ ಉಂಟಾದಾಗ ಅಥವಾ ಒತ್ತಡ ಉಂಟಾದಾಗ ಹೇಗೆ ಅದು ವರ್ತಿಸುತ್ತೆ ಅಂತ ತಿಳ್ಕೊಳ್ಬೇಕು ನೀವು. ಹಾಗೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ
ನೀರು ಯಾಕೆ ಕುದಿಯುತ್ತೆ? ನೀರು ಸ್ಟವ್ ಮೇಲೆ ಇಟ್ಟ ತಕ್ಷಣ ಅದು ಕುದಿಯೋದಕ್ಕೆ ಪ್ರಾರಂಭ ಆಗಲ್ಲ. ಯಾವುದೋ ಒಂದು ನಿರ್ದಿಷ್ಟ ತಾಪಮಾನವನ್ನು ತಲುಪಿದ ನಂತರ, ಟೆಂಪರೇಚರ್ ತಲುಪಿದ ನಂತರ ವಾಟರ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ವಿ ನೀಡ್ ಟು ಝೂಮ್ ದೀಸ್ ಮೆಟೀರಿಯಲ್ಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ದೇ ಆರ್ ಮೇಡ್ ಅಪ್. ಹಾಗೆ ಕೆಲವೊಂದು ವಸ್ತುಗಳು ಯಾವುದರಿಂದ, ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಹೇಗೆ ಮಾಡಲ್ಪಟ್ಟಿದೆ, ಹೌ ದೇ ಆರ್ ಅರೌಂಡ್, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಸ್ತುಗಳು ಹೇಗಿದ್ದಾವೆ, ಯಾವುದರಿಂದ ಇದ್ರ ಬಗ್ಗೆಯೂ ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಅಲ್ಲೇ ಲೆಸನ್ ಆದ ತಕ್ಷಣ ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ಗಳನ್ನ ಕೊಡ್ತೀನಿ, ಅದಕ್ಕೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಲೆಸನ್ ಆದಮೇಲೆ LBA ನೋಟ್ಸ್ನ ಕೊಡ್ತೀನಿ. ಆ LBA ನೋಟ್ಸ್ನ ಮಾಡಿಕೊಂಡು ಅದರಲ್ಲೇ 80% ನಿಮಗೆ ಎಕ್ಸಾಮ್ಸಲ್ಲಿ ಕೇಳೋವಂಥದ್ದು, ಅದನ್ನು ಈಸಿಯಾಗಿ ಓದ್ಕೊಂಡು ಸ್ಕೋರ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಓಕೆನಾ? ಅವರು ಸಹ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆರಾಮಾಗಿ ನೋಟ್ಸ್ ಮಾಡ್ಕೊಂಡು ಓದಲಿ. ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಏನು ತುಂಬ ಕಷ್ಟ ಅಲ್ಲ. ಸೈನ್ಸ್ನ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವ ನೋಟ್ಸ್ ಬೇಡ, ಯಾರ ಗೈಡ್ಲೈನ್ಸ್ ಬೇಡ, ನೀಟಾಗಿ ನೀವೇ ಆನ್ಸರ್ನ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಹಾಗಾಗಿ ಸೈನ್ಸ್ ಈಸ್ ಅ ವೆರಿ ಈಸಿ ಸಬ್ಜೆಕ್ಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ರೈ ಟು ಲರ್ನಿಂಗ್ ಈಸಿಯಾಗಿ ಅರ್ಥ ಮಾಡ್ಕೊಂಡು ಈಸಿಯಾಗಿ ಕಲೀರಿ, ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಸ್ಟಾರ್ಟ್ ಆಗಲ್ಲ ಇಲ್ಲಿಂದ ಹೋಮ್ವರ್ಕ್ ಕ್ವಶನ್ಸು, ಬಟ್ ಇಲ್ಲಿ ಆವಾಗ ಒಂದು 5 ಲಿಸ್ಟ್ ಮಾಡೋದಕ್ಕೆ ಕೊಟ್ಟೆ ಅಲ್ಲ, ಅದನ್ನು ಲಿಸ್ಟ್ ಮಾಡಿ. ಏನೇನು ಈಟಿಂಗ್ ಎಫೆಕ್ಟ್ಸು, ಹಾಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಲಿಸ್ಟ್ 5 ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಎಲ್ಪ್ಸ್ ಇನ್ ಯುವರ್ ಡೈಲಿ ಲೈಫ್. ಏನೇನು ಮ್ಯಾಗ್ನೆಟಿಕ್ ಎಫೆಕ್ಟ್ ಮೂಲಕ ಏನೇನು ಯೂಸ್ ಮಾಡ್ತೀರಾ 5 ಲಿಸ್ಟ್ ಮಾಡಿ. ಒಂದು ಅವರೇ ಮೋಟಾರ್ ಅನ್ಸ್ಕೊಟ್ಟಿದ್ದಾರೆ, ಮಿಷಿನ್ಸ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಆ ಥರ ನೀವು ಬೇರೆ ಇನ್ನು 3ನ ಇದನ್ನು ಸೇರಿಸ್ಕೊಂಡು ಇನ್ನು 3ನ ಐಡೆಂಟಿಫೈ ಮಾಡಿ ಬರೀರಿ. ಹಾಗೆ ಹೌ ದ ಫೋರ್ಸ್ ಆರ್ ಎಫೆಕ್ಟ್ಸ್ ಎಲ್ಪ್ಸ್ write a small difference between force and pressure. ಇಲ್ಲೇ ಸಿಗುತ್ತೆ ನಿಮಗೆ ಎ ಸ್ಮಾಲ್ ಡಿಫ್ರೆನ್ಸಸ್ ಫೋರ್ಸ್ ಪ್ರೆಷರ್ಗೆ ರಿಸಲ್ಟ್ಸ್. ರೈಟ್ ಎ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಇನ್ ಏರ್. ಅರ್ಥ ಆಗ್ತಿದೆ ಕೇಳ್ತಿದ್ದು? ಗಾಳಿಯ ಮೇಲೆ ಫೋರ್ಸ್ ಮತ್ತು ಪ್ರೆಷರ್ಗೆ ಇರ್ತಕ್ಕಂಥ ಸ್ಮಾಲ್ ಡಿಫ್ರೆನ್ಸ್ನ ಬರೀರಿ. ಇಲ್ಲೇ ಅದಕ್ಕೆ ಆನ್ಸರ್ ಸಿಗುತ್ತೆ ನಿಮಗೆ ಈ ಒಂದು 3 ಲೈನ್ಸಲ್ಲೇ. ಸಿ ನೆಕ್ಸ್ಟ್. ಇಷ್ಟೇ ಇವತ್ತಿಂದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.